ಸಾರಿಗೆ ನೌಕರರು ತುಮಕೂರು ಚಲೋ ಮಾಡಲು ನಿರ್ಧಾರ ಮಾಡಿದ್ದಾರೆ. ನಮ್ಮ ಮುಷ್ಕರಕ್ಕೆ ಹೆದರಿ ಸರ್ಕಾರದ ಸಾಧನಾ ಸಮಾವೇಶ ಮುಂಚಿತವಾಗಿ ದಿನಾಂಕ ನಿಗದಿ ಮಾಡಿದೆ. ಈ ಮೂಲಕ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೆದರಿದ್ದಾರೆ. ಇದು ನಮ್ಮ ಮೊದಲ ಜಯ ಎಂದಿದ್ದಾರೆ. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ನಾವು ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡ್ತೇವೆ ಎಂದಿದ್ದಾರೆ. ಸಿದ್ದರಾಮಯ್ಯ ಅವರೇ ಇದು ಸಾಧನಾ ಸಮಾವೇಶ ಆಗಲ್ಲ, ಜಂಟಿ ಕ್ರಿಯಾ ಸಮಿತಿ ಮುಖಂಡ ವಿಜಯ್ ಭಾಸ್ಕರ್ ಹೇಳಿದ್ದಾರೆ. ಇನ್ನು ಮೇ 19 ರಾತ್ರಿಯಿಂದಲೇ ಬಸ್ ಬಿಟ್ಟು ಮುಷ್ಕರಕ್ಕೆ ಬನ್ನಿ ಎಂದು ಸಾರಿಗೆ ನೌಕರರಿಗೆ ಕರೆ ನೀಡಿದೆ ಜಂಟಿ ಕ್ರಿಯಾ ಸಮಿತಿ. ಮೇ 19 ಸಂಜೆಯಿಂದಲೇ ನೀವು ಮನೆಯಲ್ಲಿ ಇರಿ, ನೀವು ಮುಷ್ಕರದ ದಿನ ರಸ್ತೆಗಿಳಿಯೋದು ಬೇಡ, ಮನೆಯಲ್ಲಿ ಟಿವಿ ನೋಡುತ್ತಾ ಫ್ಯಾಮಿಲಿ ಜೊತೆ ಇರಿ ಎಂದಿದ್ದಾರೆ. KSRTC BMTCಯಿಂದ 2,000 ಬಸ್ ಆದರೆ ಬೇರೆ 12 ಕಾರ್ಪೊರೇಷನ್ಸಿಂದ ಇನ್ನೂ 2,000 ಬಸ್ಗಳು, ಒಟ್ಟು 4,000 ಬಸ್ಗಳಂತ. ಈ 4,000 ಬಸ್ಗಳು ಸ್ಟ್ರೈಕಲ್ಲಿ ಭಾಗವಹಿಸಿಬಿಟ್ರೆ CC ಇರ್ಬೋದು ಅಥವಾ ರೆಗ್ಯುಲರ್ ಪ್ರಯಾಣದ ಒಂದು ಸಂಚಾರಗಳಿರ್ಬೋದು, ಅಷ್ಟು ಜನ ಸ್ಟ್ರೈಕಲ್ಲಿ ಭಾಗವಹಿಸಿಬಿಟ್ರೆ ಸಮಾವೇಶ ಪಿಚ್ಚೆದ್ದು ಹೋಗುತ್ತೆ, ಬಣಬಣ ಅನಿಸುತ್ತೆ ಅಂತ ಹೇಳಿ ಸರ್ಕಾರ ಹೆದರ್ಕೊಂಡು ಒಂದು ದಿವಸ ಹಿಂದಕ್ಕೆ ಬಂದಿದ್ದಾರೆ. ಸೊ ನಮ್ಮ ಹೋರಾಟ ಈಗಾಗಲೇ ಗೆದ್ದಿದ್ದೀವಿ. ಸೊ 4 ಸಮಾವೇಶಗಳನ್ನು ನಾವು ಮಧ್ಯಂತರ ಜಾಮೀನಿಗಾಗಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಹಿನ್ನಡೆಯಾಗಿದೆ. ಇಂದು ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆದಿದ್ದು 1 ವರ್ಷದೊಳಗೆ ದರ್ಶನ್ ವಿಚಾರಣೆ ಮುಗಿಸಬೇಕು ಅಂತ ಸುಪ್ರೀಂ ಸೂಚನೆ ನೀಡಿದೆ. 1 ವರ್ಷ ಸಮಯ ಕೊಡ್ತೀವಿ, ಅಲ್ಲಿವರೆಗೆ ವಿಚಾರಣೆಯನ್ನ ನಡೆಸದ ಇದ್ರೆ ಬೇಲ್ ಕೊಡ್ತೀವಿ, ಸಾಕ್ಷಿಗಳನ್ನ ಮತ್ತೆ ಕರೆದು ವಿಚಾರಣೆ ಮಾಡೋದು ಬೇಡ, ಇನ್ನು ಜೈಲಿನ ಮ್ಯಾನ್ಯುಯಲ್ನಂತೆ ದರ್ಶನ್ಗೆ ಸೌಲಭ್ಯವನ್ನ ನೀಡಿ ಅಂತ ಕೋರ್ಟ್ ಸೂಚನೆ ನೀಡಿದೆ. ದರ್ಶನ್ ಪರ ಖ್ಯಾತ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದ್ರು. ಇನ್ನು ನಟ ದರ್ಶನ್ಗೆ ಇನ್ನೊಂದು ವರ್ಷ ಜೈಲೇ ಗತಿ ಎನ್ನುವಂತಾಗಿದೆ. ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನ ಕೋರ್ಟ್ ನೀಡಿದೆ. ಪ್ರತಿದಿನ ವಿಚಾರಣೆ ಮಾಡುವಂತೆ ಸುಪ್ರೀಂ ಸೂಚನೆ ನೀಡಿದೆ. ಟ್ರಯಲ್ ಕೋರ್ಟ್ನಲ್ಲಿ ನಿತ್ಯ ವಿಚಾರಣೆಗೆ ಸೂಚನೆ ಕೊಡಲಾಗಿದೆ. ಅನಗತ್ಯ ಕಾರಣವನ್ನ ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಬಾರದು, ವಿಚಾರಣಾಧೀನ ಕೈದಿಗಳಿಗೆ ಕೊಡುವಂತಹ ಸವಲತ್ತನ್ನ ಕೊಡಬೇಕು ಅಂತ ಕೋರ್ಟ್ ಹೇಳಿದೆ. ಇನ್ನು 57ನೇ CCH ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ನೇಮಿಸಿ ಅದರ ಮೂಲಕ ದರ್ಶನ್ ಕೇಸ್ ವಿಚಾರಣೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಇದೀಗ ದರ್ಶನ್ಗೆ ಸಮಸ್ಯೆಯನ್ನ ತಂದೊಡ್ಡಿದೆ. ಇನ್ನು 1 ವರ್ಷದವರೆಗೆ ದರ್ಶನ್ ಬೇಲ್ ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಇಲ್ಲದಂತಾಗಿದೆ. ಇನ್ನು ದರ್ಶನ್ ಪ್ರಕರಣದ ಬಗ್ಗೆ ಹಿರಿಯ ವಕೀಲ MT ನಾಣಯ್ಯ ಪ್ರತಿಕ್ರಿಯೆ ನೀಡಿದ್ದು, ಯಾವುದೇ ಕೇಸ್ ಆದರೂ ಕೂಡ ನಿರ್ದಿಷ್ಟ ಟೈಮ್ನಲ್ಲಿ ಟ್ರಯಲ್ ನಡೀಬೇಕು. 200ಕ್ಕೂ ಹೆಚ್ಚು ಜನ ಸಾಕ್ಷಿಗಳಿದ್ದಾರೆ. ಅದನ್ನು ನೋಡಿ 1 ವರ್ಷದಲ್ಲಿ ಟ್ರಯಲ್ ಮುಗಿಸಲು ಸುಪ್ರೀಂ ಕೋರ್ಟ್ ಹೇಳಿದೆ. ಟ್ರಯಲ್ನಲ್ಲಿ ಆರೋಪ ಪ್ರೂವ್ ಆಗುತ್ತೆ, ಅದರಡಿ ಶಿಕ್ಷೆ ಆಗುತ್ತೆ. ಜೈಲಿನಲ್ಲಿ ಯಾವುದೇ ಆರೋಪಿ ಇದ್ರೂ ಎಲ್ಲರಿಗೂ ಒಂದೇ ರೂಲ್ಸ್ ಇರುತ್ತೆ ಅಂತ ನಾಣಯ್ಯ ಹೇಳಿದ್ದಾರೆ. ಅವ್ರನ್ನ ಜಾಮೀನು ಮೇಲೆ ಕೆಲವು ಟೈಮಲ್ಲಿ ಬಿಟ್ಟರು, ಅದನ್ನೇ ಸುಪ್ರೀಂ ಕೋರ್ಟ್ ವಾಪಸ್ ತೆಗೆದು ತಿರಸ್ಕಾರ ಮಾಡಿ ಮತ್ತೆ ಪುನಃ ಜೈಲಿಗೆ ಕಳಿಸಿದ್ದಾರೆ. ಈಗ ಏನಾಗಿದೆ ಅಂದರೆ ಸುಮಾರು 200 ಚಿಲ್ಲರೆ ಜನ ಸಾಕ್ಷಿಗಳಿದ್ದಾರೆ ಕೇಸಲ್ಲಿ. ಅದನ್ನು ದುರಾದೃಷ್ಟ ಏನಂದರೆ ಪ್ರತಿದಿನ ಶನಿವಾರ ಭಾನುವಾರ ರಜೆ ಇರೋ ದಿವಸ ಬಿಟ್ಟರೆ ಬಾಕಿ ಇರೋ ದಿವಸ ಅದನ್ನು ಕ್ರಮಕ್ಕೆ ತಗೊಂಡು ಇತ್ಯರ್ಥ ಮಾಡೋದು ಭಾಳ ಸೂಕ್ತ, ಜಾಗ್ರತೆ ಮುಗಿತದೆ. ಇವರು ನೇರವಾಗಿ ಅದರಲ್ಲೂ ಭಾಗಿಯಾಗಿದ್ದಾರಾ ಪ್ರಶ್ನೆ ಒಂದು. ಎರಡನೇದು, ನೇರವಾಗಿ ಇಲ್ಲದಿದ್ದರೆ ಪರೋಕ್ಷವಾಗಿ ಏನು ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಅದನ್ನು ಅಂದರೆ ಕೊಲೆ ಮಾಡುವುದಕ್ಕೆ ಸಾಕ್ಷಿದಾರರಾಗಿದ್ದಾರೆ ಅಂತಿದೆಯಲ್ಲ, ಅದು ಪ್ರಾಮುಖ್ಯ. ಇವರಿಗೆ ಸಾಬೀತಾದರೆ ಜೈಲು ಇವರು ಮಾಡಿದ್ದಾರೆ ಅಂತ ಅಪರಾಧ ಅಂತ ಸಿಕ್ಕಿದರೆ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಅಥವಾ ಫಾಸಿ ಆಗ್ತದೆ. ಅದು ಆಗಲಿಲ್ಲ ಅಂತಂದರೆ ಇವರು ನೇರವಾಗಿ ಪಾಲಿಸದಿದ್ದರೆ ಸೆಕ್ಷನ್ 304 ಅಂತ, ಅದು ಹಳೆ IPC ಕೆಳಗಡೆ ಸೆಕ್ಷನ್ 2 ಕೆಳಗಡೆ 7 ವರ್ಷ ಕೊಡ್ಬೋದು, 5 ವರ್ಷ ಕೊಡ್ಬೋದು. ಆದರೆ ಅವರು ಇಷ್ಟು ವರ್ಷ ಇದ್ರಲ್ಲ, ಅದರಲ್ಲಿ ಡಿಟೆಕ್ಟ್ ಆಗ್ತದೆ. ಚಿನ್ನದ ಬೆಲೆ ಏರಿಕೆಯ ಬಳಿಕ ಮತ್ತೊಂದು ಶಾಕ್ ಎದುರಾಗಿದೆ. ಬೆಳ್ಳಂಬೆಳಿಗ್ಗೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಗೊಳಿಸಿ ಕೇಂದ್ರ ಸರ್ಕಾರ ಆದೇಶಿಸಿದೆ. ಪ್ರತಿ ಲೀಟರ್ಗೆ ಸುಮಾರು 4 ರೂಪಾಯಿಯಷ್ಟು ದರ ಹೆಚ್ಚಳವಾಗಿದೆ. ರಾಜ್ಯದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ದರ 106 ರೂಪಾಯಿ 0.20 ಏರಿಕೆಯಾಗಿದ್ರೆ ಪ್ರತಿ ಲೀಟರ್ ಡೀಸೆಲ್ಗೆ 94.10ಗೆ ಏರಿಕೆಯಾಗಿದೆ. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಯಾಗಲಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ತಲ್ಲಣವೇ ಕಾರಣ ಅಂತ ಹೇಳಲಾಗ್ತಾ ಇದೆ.
ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯಿಂದಾಗಿ ಸಮಸ್ಯೆಯಾಗಿದೆ. ತೈಲ ಪೂರೈಕೆ ಸರಿಯಾಗಿಲ್ಲದ ಕಾರಣ ಸಮಸ್ಯೆ ಎದುರಿಸುವಂತಾಗಿದೆ. ಇನ್ನೊಂದೆಡೆ ತೈಲ ಕಂಪನಿಗಳಿಗೆ ಪ್ರತಿನಿತ್ಯ ಭಾರಿ ನಷ್ಟ ಆಗ್ತಿರೋದ್ರಿಂದ ದರ ಏರಿಕೆ ಅನಿವಾರ್ಯ ಎನ್ನಲಾಗ್ತಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದಾಗಿ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ದರವೂ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಬಾರಿ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನರ ಮೇಲೆ ಪ್ರಭಾವ ಬೀರುತ್ತೆ. ವಿಶೇಷವಾಗಿ ರೈತರು, ಬಡವರು, ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತೆ. ಬೆಲೆ ಏರಿಕೆಯನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳಿದರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಕೇಂದ್ರ ಸರ್ಕಾರ ಜನಪರವಾಗಿಲ್ಲ ಅನ್ನೋದು ಈಗ ಸಾಬೀತಾಗಿದೆ ಅಂತ ಹೇಳಿದರು. ಮತ್ತೊಂದು ಕಡೆ ಎಂಬಿ ಪಾಟೀಲ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದ್ರು. ಇದನ್ನು ಮಾಡಬಾರ್ದಾಗಿತ್ತು. ಯಾಕೆಂದರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದೂ ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಸಬ್ಸಿಡಿ ಮಾರಾದರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ಅಬ್ಸರ್ವ್ ಮಾಡ್ಕೊಂಡಿದ್ದಿದ್ರೆ ಒಂದಷ್ಟು ದಿವಸ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಕೇಂದ್ರ ಸರ್ಕಾರ ಮಾಡಬಾರ್ದಾಗಿತ್ತು. ಚಕ್ರ ವಾಪಸ್ ಆಗ್ತಾ ಇದೆ, ಫುಲ್ ಸೈಕಲ್. ಮೋದಿಯವರು ಇವತ್ತೊಂದು ದಿವಸ ಹಿಂದೆ ಏನು ಮಾತಾಡಿದ್ರು ಎಲ್ಲರನ್ನ ಇವತ್ತೊಂದು ದಿವಸ ಮರಳ ಮಾಡಿದ್ರು ಇಡೀ ದೇಶದ ಜನತೆಯನ್ನ. ದುರ್ದೈವಶಾತ್ ಹಿಂದೂ ಮುಸ್ಲಿಂ ಇದರಲ್ಲಿ ಇವತ್ತೊಂದು ದಿವಸ ಅವರು ಅವೆಲ್ಲವೂ ಕೂಡ ನಮ್ಮಲ್ಲಿ ಅಂತಾರಲ್ಲ ಬಾರಾಕೂನ್ ಮಾಫ್ ಅಂತ, ಹಂಗೆ ಬಾರಾಕೂನ್ ಇವ್ರದ್ದು ಮಾಫ್ ಹಾಕೋತೆ ಬಂದಿದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ, ದೇಶವನ್ನು ಸಂಪೂರ್ಣವಾಗಿ ಇವರು. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರವಾಗಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ಇದು ಸಂತೋಷದ ವಿಚಾರ. ಮೋದಿ ಏನೇ ಮಾಡಿದ್ರು ಸಂತೋಷ ಪಡ್ತಾರೆ. ಮೊನ್ನೆ ಚಿನ್ನ ಖರೀದಿ ಮಾಡಬೇಡಿ ಎಂದಾಗ ಸಪೋರ್ಟ್ ಮಾಡಿದ್ರು, ವಾಹನ ಬಳಸಬೇಡಿ ಎಂದಾಗ ಓಡಾಡಲ್ಲ ಅಂದ್ರು. ಮೋದಿಯವರು ಹೇಳೋದನ್ನ ಎಲ್ಲ ಕಡೆ ಕೇಳ್ತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿರೋದಕ್ಕೆ ಅವರೆಲ್ಲರಿಗೂ ಸಂತೋಷ ಆಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಜನ ಅವರ ಮೇಲೆ ಬಹಳ ಅಪಾರವಾದಂಥ ವಿಶ್ವಾಸ ಇರೋರು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಗಳಲ್ಲಿರ್ಬೋದು, ಮೋದಿಯವರು ಭಾಳ ಒಳ್ಳೆ ಶುದ್ಧ, ಒಂದು ಒಳ್ಳೆಯ ಜನಸ್ನೇಹಿ ಮತ್ತು ಜನರಿಗೆ ಯಾವುದೇ ರೀತಿ ಹೊರೆ ಆಗದ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮನಸ್ಥಿತಿ ಇನ್ನೂ ಇದೆ ಅಂತ ಕಾಣಿದ್ರೆ ಅವರೆಲ್ಲರಿಗೂ ಬಹುಶಃ ಇವತ್ತು ಸಂತೋಷ ಆಗಿರ್ಬೋದು. ₹3 ಡೀಸೆಲ್ ಜಾಸ್ತಿ ಆಗಿರುವಂಥದ್ದು, ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನೇನು ಈಗ ಜಾಸ್ತಿ ಮಾಡಿದ್ದಾರೆ ಅದು ಜಾಸ್ತಿ ಆಗಿರ್ತಕ್ಕಂಥದ್ದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನರು ಹೈರಾಣಾಗಿದ್ದಾರೆ. ದರ ಏರಿಕೆ ಬಗ್ಗೆ ಜನರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜನರು, ಕೆಲವು ಕೇಂದ್ರ ಸರ್ಕಾರದ ವಿರುದ್ಧ ಕೆಲವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಎಲ್ಲಾ ವಸ್ತುಗಳ ದರವೂ ಏರಿಕೆಯಾಗುತ್ತೆ. ಹೀಗಾಗಿ ನಾವು ಜೀವನ ಮಾಡೋದು ಹೇಗೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಕೆಲವರು ಯುದ್ಧದಿಂದಾಗಿ ದರ ಏರಿಕೆ ಅನಿವಾರ್ಯವಾಗಿದೆ, ದೇಶದ ಹಿತದೃಷ್ಟಿಯಿಂದ ಬೆಲೆ ಏರಿಕೆ ಅನಿವಾರ್ಯ ಅಂತ ಹೇಳಿದರು. ಯುದ್ಧ ಆಗ್ತಿದೆಲ್ಲ ಬೇರೆ ಬೇರೆ ಕಂಟ್ರಿಯಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾವು ದೇಶಕ್ಕೋಸ್ಕರ ಬರ್ಲಿಕ್ಕೆ ರೆಡಿ ಇದ್ದೀವಿ. ಮತ್ತು ಮಿತವಾಗಿ ಬೆಳೆಸಕತ್ತಿ ಪೆಟ್ರೋಲ್. ಪ್ರಧಾನಿ ಕರೆ ಕೊಟ್ಟಾಗಿದ್ದರಿಂದ ಮಿತವಾಗಿ ಪೆಟ್ರೋಲ್ ಬೆಳೆಸ್ತಾ ಇದ್ದೀವಿ. ಇತ್ತ ಕೊಪ್ಪಳದಲ್ಲೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪೆಟ್ರೋಲ್ ಬಂಕ್ ಮಾಲೀಕರು ನ್ಯೂಸ್ 18 ಜೊತೆ ಮಾತನಾಡಿದ್ದು, ಯುದ್ಧದ ಹಿನ್ನೆಲೆ ಇನ್ನೂ ₹15 ಏರಿಕೆ ಆದರೂ ಕೂಡ ಆಗಬಹುದು. ಗ್ರಾಹಕರು ಬೇಸರ ಮಾಡ್ಕೋತಿದ್ದಾರೆ. ಇಂಧನ ಬೆಲೆ ಏರಿಕೆ ಈಗ ಅನಿವಾರ್ಯ ಅಂತಿದ್ದಾರೆ. ಇದು ಇರ್ತಾವೆ ಪೂರ್ತಿ ಇದ್ರಲಿಂದನೂ ಆಯಿತು, ಮತ್ತು ಇದೆಲ್ಲ ಹೊಗೆಗೆ ಇದ್ರಲಿಂದ ಸ್ವಲ್ಪ ಅದು ಎಲೆಕ್ಟ್ರಿಕಲ್ ಹೋಗೋದ ಬೇಷ್ ಅನ್ಸೋದು. ರೇಟ್ ಏನು ಕಾಮನ್, ಈಗ ಜನಸಂಖ್ಯೆ ಜಾಸ್ತಿ ಆದಂಗಲೇ ಎಲ್ಲವೂ ರೇಟ್ ಜಾಸ್ತಿ ಹೈಕ್ ಆಗೋದು. ಅದ್ರದ್ದು ಏನು ಸಂಬಂಧ? ಹಾಂ, ಯುದ್ಧ ಮತ್ತು ಅದು ಎಲ್ಲ ಒಂದಕ್ಕೊಂದು ಇದು ಇರ್ತಾವೆ ಏನು ಲಿಂಕ್. ಅದು ಯುದ್ಧ ನಿಂತಂದ್ರೆ ಆಟೋಮೆಟಿಕ್ ಅದು ಏನು ರೇಂಜ್ ಇರ್ತದೆ ಆ ರೇಂಜಿಗೆ ಬರ್ತದೆ. ನಿನ್ನೆ
₹103.86 ಇರುತ್ತೆ. ಇವತ್ತಿನ ರೇಟ್ ₹107 12 ಪೈಸೆ ಅಂದ್ರೆ ₹3.26 ಪರ್ ರೇಟ್ ಹೆಚ್ಚಾಗೈತಿ. ಅದು ಗ್ರಾಹಕರಿಗೆ ಸ್ವಲ್ಪ ಹೊರೆ ಆಯಿತು. ಅದೇನ್ರಿ ಇನ್ನು ಮುಂದಿನ ದಿನಗಳ ಬೀದರ್ನಲ್ಲೂ ಬೆಲೆ ಏರಿಕೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆಯೇ ಹೊರತು ಸಂಬಳ ಹೆಚ್ಚಾಗ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಎಲ್ಲ ಅಗತ್ಯ ವಸ್ತುಗಳ ದರವೂ ಹೆಚ್ಚಳ ಆಗ್ತಾ ಇದೆ. ಇದೇ ರೀತಿ ದರ ಹೆಚ್ಚಳ ಆಗ್ತಾ ಹೋದ್ರೆ ಜನಸಾಮಾನ್ಯರು ಊಟಕ್ಕೂ ಕೂಡ ಪರದಾಡುವಂತಾಗಲಿದೆ ಅಂತ ಜನರು ಹೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗ್ತಿದ್ದಂತೆ ಖಾಸಗಿ ಬಸ್ ದರವು ಗಗನಕ್ಕೇರಿ ನಿಂತಿದೆ. ಇಂದು ಮಧ್ಯರಾತ್ರಿಯಿಂದ ಬಸ್ ದರ ಏರಿಕೆ ಜಾರಿಯಾಗಲಿದ್ದು 20ರಿಂದ 30% ದರ ಏರಿಕೆ ಮಾಡಲಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆಗೆ ಪ್ರತಿಕ್ರಿಯೆ ನೀಡಿದ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ, ಇಂದಿನಿಂದಲೇ ಖಾಸಗಿ ಬಸ್ ದರ ಹೆಚ್ಚಳ ಮಾಡೋದು ಅನಿವಾರ್ಯವಾಗಿದೆ. ಕೆಲವು ರೂಟ್ಗಳ ಮೇಲೆ ದರ ಏರಿಕೆಯ ವ್ಯತ್ಯಯ ಆಗಲಿದೆ. ಯಾರು ಮೊದಲೇ ರಿಸರ್ವೇಷನ್ ಮಾಡಿದ್ದಾರೋ ಅವರಿಗೆ ಅದೇ ದರ ಇರುತ್ತೆ. ಯಾರು ರಿಸರ್ವೇಷನ್ ಮಾಡಿಸಿಲ್ಲವೋ ಅವರಿಗೆ ಇಂದು ರಾತ್ರಿಯಿಂದಲೇ ದರ ಏರಿಕೆಯಾಗಲಿದೆ ಅಂತ ಹೇಳಿದ್ದಾರೆ. ಈ ಮೊದಲು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಲು ₹1,000 ಟಿಕೆಟ್ ಬೆಲೆ ಇತ್ತು. ಆದರೆ ಇದೀಗ 1,200ಕ್ಕೆ ತಲುಪಲಿದೆ. ಅದೇ ರೀತಿ ಮಂಗಳೂರಿಗೆ ₹900 ಇದ್ದ ಟಿಕೆಟ್ ರೇಟ್ ಇದೀಗ ₹1,150 ಆಗಲಿದೆ. ಇದೇ ರೀತಿ ಒಂದೊಂದು ರೂಟ್ಗೆ ಒಂದೊಂದು ಬೆಲೆ ನಿಗದಿ ಮಾಡಿದ್ದಾರೆ. ರೂಟು 20ರಿಂದ 30% ಮಾಡಲೇಬೇಕಾದಂಥ ಇದು ಉದ್ಭವ ಆಗಿದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಬೆಳಗಾಂ ನಾನು ಹೇಳಿದೆ, ಅದರಲ್ಲಿ ಇವಾಗ ₹1,000 ಇದೆ, ₹1,100, ₹1,150, ₹200 ತನಕ ಆಗ್ಬೋದು. ಆಮೇಲೆ ಬೆಂಗಳೂರು ಟು ಮ್ಯಾಂಗ್ಳೂರು ಬಂದು ₹1,000 ಇದೆ, ₹1,100, ₹1,150 ಆಗುತ್ತೆ. ಉಡುಪಿ, ಮಣಿಪಾಲು, ಭಟ್ಕಳ ಈ ರೀತಿ ಆ ರೇಂಜ್, ಆ ರೂಟಲ್ಲಿದ್ದಂಥ ರೇಂಜಿಗೆ ಸಂಬಂಧಪಟ್ಟಂಗೆ ₹100ರಿಂದ ₹150 ಪರ್ ಸೀಟು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಸರ್. ₹200 ತನಕನೂ ಆಗ್ಬೋದು. ರಾಜ್ಯದಲ್ಲಿ ಅಕ್ಕಿ ಬೆಲೆಯು ಭಾರಿ ಏರಿಕೆಯಾಗಿದೆ. ಕಳೆದೊಂದು ವಾರದಿಂದ ಮಾರುಕಟ್ಟೆಯಲ್ಲಿ ಅಕ್ಕಿ ದರ ಬೆಲೆ ಹೆಚ್ಚಳವಾಗ್ತಾ ಇದೆ. ಸಾಮಾನ್ಯ ಮತ್ತು ಪ್ರೀಮಿಯಂ ಅಕ್ಕಿ ದರದಲ್ಲಿ ₹3ರಿಂದ ₹10ವರೆಗೆ ಏರಿಕೆಯಾಗಿದೆ. 26 ಕೆಜಿ ಅಕ್ಕಿ ಬ್ಯಾಗ್ಗೆ ₹50ರಿಂದ ₹100ವರೆಗೂ ಕೂಡ ಏರಿಕೆಯಾಗಿದೆ. ತುಂಗಭದ್ರಾ ಜಲಾಶಯದ ಒಂದು ಬೆಳೆ ಇಲ್ಲದೇ ಇರೋದು, ಸಾರಿಗೆ ವೆಚ್ಚ ಮತ್ತು ಗೋದಾಮು ಖರ್ಚು ಹೆಚ್ಚಳವು ಕೂಡ ದರ ಏರಿಕೆಗೆ ಕಾರಣ ಎನ್ನಲಾಗ್ತಾ ಇದೆ. ದರ ಏರಿಕೆಯಿಂದ ಇದೀಗ ಮತ್ತೆ ಜನಸಾಮಾನ್ಯರ ಮೇಲೆ ಹೆಚ್ಚಿನ ಹೊರೆ ಬಿದ್ದಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಮೇ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿತ್ತು. ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ 5 ಬಂಧನ ಮಾಡಲಾಗಿದೆ. ಈಗ ಜೂನ್ 21ಕ್ಕೆ ನೀಟ್ ಮರುಪರೀಕ್ಷೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಎಕ್ಸ್ನಲ್ಲಿ NTA ಮಾಹಿತಿ ಹಂಚಿಕೊಂಡಿದೆ. ಇನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತನಾಡಿ, ಜೂನ್ 21ರಂದು ಮರುಪರೀಕ್ಷೆ ಮಾಡ್ತೀವಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಉನ್ನತ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಮರುಪರೀಕ್ಷೆಗೆ ಯಾವುದೇ ಶುಲ್ಕ ಪಡೆಯಲ್ಲ. ತಮ್ಮ ಪರೀಕ್ಷಾ ಸೆಂಟರ್ ಆಯ್ಕೆ ಮಾಡಿಕೊಳ್ಳಲು 1 ವಾರದ ಸಮಯಾವಕಾಶ ಸಿಗಲಿದೆ. ಇನ್ನು 15 ನಿಮಿಷ ಹೆಚ್ಚುವರಿ ಸಮಯ ಕೊಡ್ತೀವಿ ಅಂತ ಹೇಳಿದರು. NTA ने नीट UG का नई परीक्षा की तिथि घोषणा किया है. 21 जून को री एग्जामिनेशन की डेट घोषणा की है. ಇನ್ನು ನೀಟ್ ಮರುಪರೀಕ್ಷೆ ವಿಚಾರವಾಗಿ ಸಚಿವ MC ಸುಧಾಕರ್ ಮಾತನಾಡಿದ್ದು, ನೀಟ್ ಮರುಪರೀಕ್ಷೆ ಅನಿವಾರ್ಯವಾಗಿದೆ. ವೈದ್ಯಕೀಯ ಅನೇಕ ಕೋರ್ಸ್ಗಳಿಗೆ ಸೇರಬೇಕಾದ್ರೆ ನೀಟ್ ಒಂದೇ ದಾರಿ. ಕೆಲವು ಸಂದರ್ಭಗಳಲ್ಲಿ CET ಪರೀಕ್ಷೆ ಬರೆಯುವಾಗ ತಪಾಸಣೆ ಮಾಡೋದ್ರಿಂದ ಬೇಜವಾಬ್ದಾರಿ ಆಯಿತು. ಅದನ್ನು BJPಯವರು ಯಾವ ಮಟ್ಟಕ್ಕೆ ಬೆಂಬಿಸಿದ್ರು ಅಂದರೆ ಗೊತ್ತಿದೆ. ಈಗ ಇಡೀ ದೇಶದ 22 ಲಕ್ಷ ಮಕ್ಕಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಕೋಚಿಂಗ್ ಸೆಂಟರ್ಗೆ ಲಕ್ಷಾಂತರ ಖರ್ಚು ಮಾಡಿದ್ದಾರೆ. ಅಂಥವರಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದಕ್ಕೆ BJP ಮಹಾನ್ ನಾಯಕರು ಹೇಳಬೇಕಾಗುತ್ತದೆ ಅಂತ ಹೇಳಿದರು. ನೀಟ್ ಒಂದೇ ದಾರಿ. ಇವತ್ತು ವೈದ್ಯಕೀಯ ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವುದೇ ವೈದ್ಯಕೀಯ ಮತ್ತು ಹಳೆ ಕೋರ್ಸಸ್ಗೆ ಸೇರಬೇಕಾದ್ರೆ ಈಗ ಪ್ರಶ್ನೆ 5-6 ಜನ ಮಕ್ಕಳದಲ್ಲ. ಇವತ್ತು 22 ಲಕ್ಷ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ರಾತ್ರಿ ಹಗಲು ಇವತ್ತು 1 ವರ್ಷ ಕೈ ಬಿಟ್ಟಿದ್ದಾರೆ ಭಾಳಷ್ಟು ಜನ ಮಕ್ಕಳು. 1 ವರ್ಷ ಕೋಚಿಂಗ್ ಸೆಂಟರ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಮಕ್ಕಳು ಒಂದು ಆ ಮೆಡಿಕಲ್ ಎಕ್ಸಾಮನ್ನು, ನೀಟ್ ಪರೀಕ್ಷೆಯನ್ನು ಬರೀಬೇಕು ಅಂತಕ್ಕಂಥ ಒಂದು ಒತ್ತಡದಲ್ಲಿ ಇವತ್ತು ಬರೆದಿದ್ದಾರೆ. ಈಗ ಅವರಿಗೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಮಹಾನ್ BJP ನಾಯಕರು ಹೇಳಬೇಕಾಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ABVPಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಬಾಗಲಕೋಟೆ ನವನಗರದ DC ಕಚೇರಿ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಪರೀಕ್ಷಾ ಅಕ್ರಮಗಳ ವಿರುದ್ಧ ABVP ಕಾರ್ಯಕರ್ತರು ವಾಗ್ದಾಳಿ ನಡೆಸಿದರು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಬೇಡ, ಪರೀಕ್ಷಾ ಮಾಫಿಯಾ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು.
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಉಡುಪಿಯಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೇಂದ್ರ ಸರ್ಕಾರದ ವೈಫಲ್ಯ ಕಾರಣ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ನಡೆಯುತ್ತಿದೆ ಎಂದು ಯುವ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಅಚ್ಚೇ ದಿನ ಅಂತ ಹೇಳಿದವರು ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ದಾರೆ. ನೀಟ್ ವಿಚಾರದಲ್ಲಿ ಉಡುಪಿ ಸಂಸದರು ಶಾಸಕರು ಮೌನ ವಹಿಸಿರೋದ್ಯಾಕೆ ಎಂದು ಪ್ರಶ್ನೆ ಮಾಡಿದ್ದು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ನಿವಾಸಕ್ಕೆ ಜೆಡಿಎಸ್ನ ಅಸಮಾಧಾನಿತ ಶಾಸಕ ಜಿಟಿ ದೇವೇಗೌಡ ಭೇಟಿ ನೀಡಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ಜಿಟಿ ದೇವೇಗೌಡ ಭೇಟಿ ಕುತೂಹಲ ಮೂಡಿಸಿದೆ. ಈಗಾಗಲೇ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ರೆಬೆಲ್ ಆಗಿರುವ ಜಿಟಿಡಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗಿನ ಭೇಟಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ಮೆಸ್ಕಾಂ ಎಂಜಿನಿಯರ್ ತಿರುಪತಿ ನಾಯ್ಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಮೆಸ್ಕಾಂ ಎಇಇ 5,000 ಲಂಚ ಪಡೆಯುವ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಲೇಔಟ್ನಲ್ಲಿ ಟಿಸಿ ನಿರ್ಮಾಣಕ್ಕೆ ಅನುಮತಿ ಕೊಡಲು ಲಂಚಕ್ಕೆ ಬೇಡಿಕೆ ಇರಿಸಿದ್ರು. ಲೋಕೇಶ್ ಎಂಬುವರಿಂದ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಆರ್ ತಿರುಮಲೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇಸ್ರೇಲ್ ಮತ್ತು ಕರ್ನಾಟಕದ ನಡುವೆ ಕೌಶಲ್ಯಯುತ ಶ್ರಮ ಶಕ್ತಿ ಒಪ್ಪಂದ ಮಾಡಲಾಗಿದೆ. ಕರ್ನಾಟಕದಿಂದ ಇಸ್ರೇಲ್ಗೆ ಪರಿಣಿತ ಕಾರ್ಮಿಕರ ಪೂರೈಕೆಗೆ ಸಂತೋಷ್ ಲಾಡ್ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಬೆಂಗಳೂರಿನ ಇಸ್ರೇಲ್ ಕಾನ್ಸುಲೇಟ್ ಜನರಲ್ ಅಧಿಕಾರಿಯೊಂದಿಗೆ ಮಹತ್ವದ ಸಭೆ ನಡೆಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಾಜ್ಯದ ಕಟ್ಟಡ ಕಾರ್ಮಿಕರು ಸೇರಿದಂತೆ ವಿವಿಧ ವಲಯಗಳ ಕಾರ್ಮಿಕರಿಗೆ ಇಸ್ರೇಲ್ ಸೇರಿದಂತೆ ವಿವಿಧ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಲಭ್ಯವಿರುವ ಗುತ್ತಿಗೆ ಕೆಲಸಗಳ ಅವಕಾಶಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಹಿಜಾಬ್ಗೆ ಅವಕಾಶ ನೀಡಿದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆಯನ್ನು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಖಂಡಿಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ 40 ವರ್ಷಗಳ ಹಿಂದೆಯೇ ಸಮಾನತೆ ಇರಬೇಕು ಅಂತ ಶಾಲಾ ಕಾಲೇಜು ಮಕ್ಕಳಿಗೆ ಸಮವಸ್ತ್ರ ಅಂತ ಮಾಡಿದ್ದಾರೆ. ಸಮವಸ್ತ್ರ ಅಂದರೆ ಏನು ಅರ್ಥ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಗೊತ್ತಿಲ್ಲ. ಈ ನಾಟಕ ಮಾಡೋದನ್ನ ಬಿಟ್ಟು ಬಿಡಿ ಎಂದು ಕಾಂಗ್ರೆಸ್ಗೆ ಎಚ್ಚರಿಕೆ ನೀಡಿದರು. ನಾನು ರಾಜ್ಯದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರು ಕೇಳ್ತೀನಿ, ಯೂನಿಫಾರ್ಮ್ ಅಂದ್ರೆ ಏನು, ಸಮವಸ್ತ್ರ ಅಂದ್ರೆ ಏನು, ಅದ್ರ ಅರ್ಥ ಗೊತ್ತಿಲ್ಲ ನಿಮಗೆ. ಸಮಾನತೆ, ಏಕತೆ, ಭೇದ ಇಲ್ಲ, ಇಲ್ಲಿ ಒಡಕಿಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ನೋಡಿ. ಈಗ ಹಿಜಾಬ್ ಹಾಕೊಳ್ಳಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಹಿಜಾಬ್ ಹಾಕೊಂಡ ತಕ್ಷಣನೇ ಗೊತ್ತಾಗತ್ತೆ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ರೈತರ ಕಬ್ಬಿನ ಬಿಲ್ ಬಾಕಿ ಇರುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ನಡೆದಿದೆ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕಬ್ಬು ಬೆಳೆಗಾರರು ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಕಳೆದ 5 ತಿಂಗಳ ಹಿಂದೆ ಫ್ಯಾಕ್ಟರಿಗೆ ಕಬ್ಬು ಸರಬರಾಜು ಮಾಡಿದ್ರು ರೈತರು. 14 ದಿನಗಳ ಒಳಗಾಗಿ ಬಿಲ್ ಪಾವತಿಸಲು ನಿಯಮ ಇದೆ. ಆದರೂ ಕೂಡ ಕ್ಯಾರೆ ಎನ್ನದಂತಹ ಕಾರ್ಖಾನೆಗಳು 5 ತಿಂಗಳು ಕಳೆದ್ರೂ ಹಣ ಪಾವತಿ ಮಾಡಿಲ್ಲ. ಇದೇ ಕಾರಣಕ್ಕೆ ಕಾರ್ಖಾನೆ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ಇಲ್ಲ ಇಲ್ಲ ಈಗ ನೀವು ಹೇಳಿದ್ರೆ ಮತ್ತೆ ಯಾರು ಹೇಳ್ತಾರೆ? ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಪ್ರಯುಕ್ತ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ರಂಗೋಲಿಯಲ್ಲಿ ಡಿಕೆ ಭಾವಚಿತ್ರ ಬಿಡಿಸಲಾಗಿತ್ತು. ಕಲಾವಿದ ಪುನೀತ್ ಎಂಬುವರ ಕೈನಲ್ಲಿ ಡಿಕೆಶಿ ಭಾವಚಿತ್ರ ಅರಳಿದ್ದು ಸುಮಾರು 8,000 ಚದರ ಅಡಿಯಲ್ಲಿ ಡಿಕೆ ಶಿವಕುಮಾರ್ ಚಿತ್ರ ಬಿಡಿಸಿದ್ರು. ಡಿಕೆ ಶಿವಕುಮಾರ್ ಭಾವಚಿತ್ರ ಬಿಡಿಸಿ ವಿಭಿನ್ನ ರೀತಿಯಲ್ಲಿ ವಿಶ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ವಿಶ್ ಮಾಡಿದ್ರು. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರಿನ ತಾಲೂಕು ಕಚೇರಿ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಡಿಕೆಶಿ ಹೆಸರಲ್ಲಿ ಸಂಕಲ್ಪ ಪೂಜೆಯನ್ನು ಸಲ್ಲಿಸಿದ್ರು. ಇತ್ತ ಮೈಸೂರಿನಲ್ಲಿ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಕೆಪಿಸಿಸಿ ಸದಸ್ಯ ಶ್ರೀನಾಥ್ ಬಾಬು ಮತ್ತು ಡಿಕೆಶಿ ಅಭಿಮಾನಿ ಸಂಘದ ರಘುರವರ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಿಸಿ 500 ಆಟೋ ಚಾಲಕರಿಗೆ ಸಿಹಿ ನೀಡಿ ಸಮವಸ್ತ್ರ ವಿತರಿಸಿದ್ರು. ಇತ್ತ ದಾವಣಗೆರೆಯಲ್ಲೂ ಡಿಕೆ ಅಭಿಮಾನಿಗಳು ನಗರ ದುಗ್ಗಮ್ಮಗೆ ವಿಶೇಷ ಪೂಜೆ ಸಲ್ಲಿಸಿ ಡಿಕೆಶಿ ಸಿಎಂ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದೇ ಅವಧಿಯಲ್ಲಿ ಡಿಕೆಶಿ ಸಿಎಂ ಆಗಲೆಂದು
ದುಗ್ಗಮ್ಮ ದೇವಿ ಪಾದಕ್ಕೆ ಪೋಸ್ಟರ್ ಇಟ್ಟು ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ದೇವಸ್ಥಾನದ ಮುಂದೆ 101 ತೆಂಗಿನಕಾಯಿ ಹೊಡೆದು ಡಿಕೆಶಿ ಪರ ಜೈಕಾರ ಹಾಕಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಧಾರವಾಡ ಪಶ್ಚಿಮ ಕ್ಷೇತ್ರದ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ದು ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿದೆ. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ಪಶ್ಚಿಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಾರೆ. ಮಾಜಿ ಶಾಸಕ ಚಂದ್ರಕಾಂತ ಬೆಲ್ಲದ್ ಮನವಿ ಸಲ್ಲಿಸಿದ್ದು ಆದಷ್ಟು ಬೇಗ ರಾಜ್ಯಪಾಲರಿಂದ ಅನುಮೋದನೆ ಸಹಿ ಮಾಡಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕೋಲಾರದಲ್ಲಿ ಆಟೋ ಮೊಬೈಲ್ಸ್ ಮಳಿಗೆಯಲ್ಲಿ ಆಕಸ್ಮಿಕ ಅಗ್ನಿ ಅನಾಹುತ ಸಂಭವಿಸಿದ್ದು 1 ಕೋಟಿಗೂ ಅಧಿಕ ನಷ್ಟ ಸಂಭವಿಸಿದೆ. ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಜಗತ್ ಸಿಂಗ್ ಎಂಬುವರಿಗೆ ಸೇರಿದ ಧನಲಕ್ಷ್ಮಿ ಆಟೋ ಮೊಬೈಲ್ಸ್ ಮಳಿಗೆಗೆ ಬೆಂಕಿ ಬಿದ್ದಿದೆ. ಮಳಿಗೆಯಲ್ಲಿದ್ದ ಟೈರ್, ಪ್ಲಾಸ್ಟಿಕ್ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಇಂಧನ ಬಳಕೆಯನ್ನು ಮಿತವಾಗಿ ಬಳಸಿ ಎಂದು ಪ್ರಧಾನಿ ಮೋದಿ ಕರೆ ಕೊಟ್ಟ ಬಳಿಕ ದೆಹಲಿ ಸರ್ಕಾರ ವರ್ಕ್ ಫ್ರಮ್ ಹೋಮ್ ಘೋಷಣೆ ಮಾಡಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಕೂಡ 50% ಸಿಬ್ಬಂದಿಗೆ ವಾರದಲ್ಲಿ 2 ದಿನ ವರ್ಕ್ ಫ್ರಮ್ ಘೋಷಣೆ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳದ ಬಗ್ಗೆ ಸಿಎಂ ಡಿಸಿಎಂ ಹೇಳಿಕೆಗೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ತಿರುಗೇಟು ನೀಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್, ಎಲ್ಲವನ್ನೂ ರಾಜಕೀಯವಾಗಿ ನಾವು ನೋಡಬಾರದು. ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನಾಗಿದೆ ಅಂತ ನೋಡಿ. ಪಾಕಿಸ್ತಾನದಲ್ಲಿ 400 ರೂಪಾಯಿಗೆ ಲೀಟರ್ ಪೆಟ್ರೋಲ್ ಏರಿಕೆ ಆಗಿದೆ. ನಮ್ಮಲ್ಲಿ ಈಗ ಕೇವಲ 3 ರೂಪಾಯಿ ಏರಿಸಿದ್ದಾರೆ. ಹೆಚ್ಚು ಭಾರ ಆಗದಂತೆ ಮಾಡಿದ್ದಾರೆ. ಅದನ್ನ ಏರಿಸಬೇಕು ಅಂತ ಇರಲಿಲ್ಲ. ಮೋದಿ ಅವರಿಗೆ ಜನಸಾಮಾನ್ಯರಿಗೆ ಹೆಚ್ಚು ಹೊರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ತೈಲ ಕಂಪನಿಗಳು ನಷ್ಟದಲ್ಲಿ ಹೋಗಲಿವೆ ಅಂತ ಅನಿವಾರ್ಯತೆ ಬಂದಿದೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ರಾಜಕೀಯವಾಗಿ ನಾವು ನೋಡಬಾರ್ದು ಅಂತ ನಾನು ಮೊದಲಿಂದ ಹೇಳ್ತೀನಿ. ಈಗ ಇವತ್ತು ಇಡೀ ಜಗತ್ತಿನಲ್ಲಿ ಯಾವ ರೀತಿ ಬೇರೆ ಬೇರೆ ರಾಷ್ಟ್ರದಲ್ಲಿ ಏನೇನಾಗಿದೆ. ಇಲ್ಲೇ ಪಾಕಿಸ್ತಾನ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟದ 300-400 ರೂಪಾಯಿ ಇದೆ. ನಮ್ಮಲ್ಲಿ ಇನ್ನೂ 100 ರೂಪಾಯಿ, ಒಂದು 3 ರೂಪಾಯಿ ಏರಿಸಿದ್ದಾರೆ. ಇನ್ವಿಟಬಲ್ ಏರಿಸ್ಬೇಕಂತಲ್ಲ. ಮತ್ತು ಮೋದಿಜಿಯವ್ರ ತಲೆಯಾಗ ಏನಿದೆ, ಜನಸಾಮಾನ್ಯರಿಗೆ ಯಾವುದೇ ಬರ್ಡನ್ ಆಗಬಾರ್ದು ಅಂತ ಇದೆ. ಆದರೆ ಅನಿವಾರ್ಯವಾಗಿ 3ನೇ ಹಂತದ ಎಸ್ಐಆರ್ನಲ್ಲಿ ಕರ್ನಾಟಕದ ಮತದಾರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇರುವ ಮುಖ್ಯ ಚುನಾವಣಾ ಕಚೇರಿಯಲ್ಲಿ ಮಾತನಾಡಿದ ಅನ್ಬುಕುಮಾರ್, ಎಸ್ಐಆರ್ ಮಾಡಲು ಚುನಾವಣಾ ಆಯೋಗ ಆದೇಶ ಮಾಡಿದೆ. 20ರಿಂದ ಎಸ್ಐಆರ್ ಆರಂಭವಾಗಲಿದೆ. ನಂತರ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಮಾಡಲಾಗುತ್ತದೆ. 86.46% ಕರ್ನಾಟಕದಲ್ಲಿ ಮತದಾರರ ಮ್ಯಾಪಿಂಗ್ ಈಗಾಗಲೇ ಆಗಿದೆ. 130 ವಿಧಾನಸಭಾ ಕ್ಷೇತ್ರದಲ್ಲಿ 90% ಮತದಾರರ ಮ್ಯಾಪಿಂಗ್ ಆಗಿದೆ. ಒಂದು ಕಡೆ ಬಿಟ್ಟು ಎಲ್ಲಿಯೂ ನೋಂದಣಿ ಆಗಿಲ್ಲ ಎಂದು ಡಿಕ್ಲರೇಷನ್ ಕೊಡಬೇಕು ಅಂತ ಹೇಳಿದರು. ಕ್ವಾಲಿಫೈಯಿಂಗ್ ಡೇಟ್ ಆಫ್ SIR is 1/10/2026. ಪ್ರಿಪರೇಷನ್, ಟ್ರೈನಿಂಗ್ ಆ್ಯಂಡ್ ಪ್ರಿಂಟಿಂಗ್ ಅದು 20. ಅಪ್ರಾಪ್ತ ಬಾಲಕಿಯರ ವಿಡಿಯೋ ಚಿತ್ರೀಕರಿಸಿ ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾ ಇದ್ದ 2 ಆರೋಪಿಗಳನ್ನ ರಾಮನಗರ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ. ಕನಕಪುರ ರಸ್ತೆ ಖಾಸಗಿ ರೆಸಾರ್ಟ್ನಲ್ಲಿ ಈಜುಕೊಳ ಕ್ಲೀನ್ ಮಾಡೋ ಕೆಲಸ ಮಾಡಿಕೊಂಡಿದ್ದ ಕಗ್ಗಲಿಪುರ ಮೂಲದ ಕಿರಣ್ ಕುಮಾರ್ ಮತ್ತು ಆದಿತ್ಯ ಮಾಡಬಾರದ ಕೆಲಸ ಮಾಡ್ತಾ ಇದ್ರು. ಕುರಿಗಾಯಿ ಬಾಲಕಿಯರನ್ನ ಪರಿಚಯ ಮಾಡಿಕೊಂಡು ಲೈಂಗಿಕ ಕಿರುಕುಳ ನೀಡ್ತಾ ಇದ್ರು. ಅದನ್ನ ವಿಡಿಯೋ ಮಾಡಿಕೊಂಡು ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾ ಇದ್ರು. ಈ ಬಗ್ಗೆ ಎನ್ಸಿಆರ್ಪಿ ಪೋರ್ಟಲ್ಗೆ ಮಾಹಿತಿ ಬಂದ ಹಿನ್ನೆಲೆ ಸಿಇಎನ್ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹಾಡು ಹಗಲೇ ಪಿಜಿಗೆ ನುಗ್ಗಿ ಲ್ಯಾಪ್ಟಾಪ್ ಕಳ್ಳತನ ಮಾಡಿದ್ದಾನೆ ಖದೀಮ. HAL ಬಳಿಯ ಅಶ್ವತ್ಥ ನಗರದ ಪಿಜಿಯಲ್ಲಿ ಹೊಂಚು ಹಾಕಿ ಲ್ಯಾಪ್ಟಾಪ್ ಎಗರಿಸಿದ್ದಾನೆ ಕಳ್ಳ. ಇನ್ನು ಪಿಜಿ ಒಳಗಡೆ ನುಗ್ಗಿ ಲ್ಯಾಪ್ಟಾಪ್ ಬ್ಯಾಗ್ ಎತ್ತಿಕೊಂಡು ಪರಾರಿಯಾಗಿದ್ದಾನೆ. HAL ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕೇಯ ಎಂಬುವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಆ ಡೈನಿಂಗ್ ಹಾಲ್ನಲ್ಲಿ ಇಟ್ಟಿದ್ದ ಲ್ಯಾಪ್ಟಾಪ್ ಕಳ್ಳತನ ಆಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಮರಾಜನಗರದ ಹನ್ನೂರು ತಾಲೂಕಿನ ಮೇಗಲತಟ್ಟೆಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ. ಬೋರ್ವೆಲ್ ಕೊರೆಸಲು ಅರಣ್ಯ ಇಲಾಖೆ ಅನುಮತಿಯನ್ನ ನೀಡಿಲ್ಲ. ಆದರೂ ಗ್ರಾಮಸ್ಥರು ಬೋರ್ವೆಲ್ ಕೊರೆಸಲು ಮುಂದಾಗಿದ್ದಾರೆ. ಹೀಗಾಗಿ ಅರಣ್ಯ ಸಿಬ್ಬಂದಿ ಬೋರ್ವೆಲ್ ಕೊರೆಯಲು ಬಂದಿದ್ದಂತಹ ಲಾರಿಯನ್ನ ತಡೆಹಿಡಿದಿದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಭೂಮಿ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಬೋರ್ವೆಲ್ ಕೊರೆಯುವುದನ್ನ ಅರಣ್ಯ ಇಲಾಖೆ ತಡೆದಿದೆ. ಹೀಗಾಗಿ ಸ್ಥಳಕ್ಕೆ ಶಾಸಕ, ಜಿಲ್ಲಾಧಿಕಾರಿ ಬಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜನರಿಂದ ಹಣ ಸಂಗ್ರಹಿಸಿ ದುರುಪಯೋಗ ಮಾಡಿಕೊಂಡ ಆರೋಪದ ಮೇಲೆ
ಉದ್ಯಮಿ ಶಿವಾನಂದ ನೀಲಣ್ಣವರ ಅವರನ್ನು ಪೊಲೀಸರು ಮತ್ತೆ ವಿಚಾರಣೆಗೆ ಕರೆದೊಯ್ದಿದ್ದಾರೆ. ಬೆಳಗಾವಿಯ ಶಿವಬಸವನಗರದ ನಿವಾಸದಿಂದ ಪೊಲೀಸರು ವಿಚಾರಣೆಗೆ ಕರೆದೊಯ್ದಿದ್ದಾರೆ. ಮಾಜಿ ಸೈನಿಕರು ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿ ಆಮಿಷವೊಡ್ಡಿ ಹಣ ಸಂಗ್ರಹಿಸಿ ದುರುಪಯೋಗ ಮಾಡಿಕೊಂಡ ಆರೋಪದ ಮೇಲೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶದಡಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಬೆಳಗ್ಗೆಯಿಂದ ಯಾವುದೇ ರೀತಿಯ ವಿಚಾರಣೆ ನಡೆಸದ ಅಧಿಕಾರಿಗಳು ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗಾಗಿ ಕರೆದೊಯ್ದಿದ್ದಾರೆ. ಈಗಾಗಲೇ 400 ಕೋಟಿ ರೂಪಾಯಿ ಮೊತ್ತದ ಬಾಂಡ್ ಪೇಪರ್ಗಳು, 3 ಕಚೇರಿಗಳು, 1 ಫ್ಲಾಟ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಡಿಜಿಟಲ್ ಎವಿಡೆನ್ಸ್, ಮೊಬೈಲ್ ಪಾಸ್ಪೋರ್ಟ್ ಸೀಸ್ ಮಾಡಲಾಗಿದೆ. ದಾಳಿ ವೇಳೆ 4,500 ಕೋಟಿಯಷ್ಟು ಹಣ ವಂಚನೆಯಾಗಿರೋದು ಪತ್ತೆಯಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸಂತೆಮರಹಳ್ಳಿ ಸಿಪಿಐ ಸಾಗರ್ ನೇತೃತ್ವದಲ್ಲಿ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿದ್ದು 7 ಮಂದಿ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಳಿದ 3 ಪರಾರಿಯಾಗಿದ್ದು ಜೂಜಿನಲ್ಲಿ ಪಣಕ್ಕೆ ಇಟ್ಟಿದ್ದ 5.08 ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. 1 ಕಾರು, 3 ಬೈಕ್, 8 ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಾಚೀನ ಕಾಲದ ಐತಿಹಾಸಿಕ ಮೂಲೆ ಮಂಟಪ ಧ್ವಂಸ ಮಾಡಿದ್ದಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೂಡಲಕುಪ್ಪೆ ಗೇಟ್ ಬಳಿ ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಆಗಿದ್ದ ಮೂಲೆ ಮಂಟಪವನ್ನು ಕೆಡವಲಾಗಿತ್ತು. ಶ್ರೀರಂಗಪಟ್ಟಣ ಬೀದರ್ ಹೆದ್ದಾರಿ ರಸ್ತೆಯಲ್ಲಿದ್ದ ಮೂಲೆ ಮಂಟಪವನ್ನು ಕೆಡವಲಾಗಿತ್ತು. ಸ್ಥಳಕ್ಕೆ ತಹಶೀಲ್ದಾರ್ ಸೇರಿ ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಮೂಲೆ ಮಂಟಪ ಧ್ವಂಸ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಗ್ರಾಮಸ್ಥರು ಡಿವೈಎಸ್ಪಿಗೆ ದೂರು ಸಹ ಸಲ್ಲಿಸಿದ್ದಾರೆ. ಮೇ 17ರಂದು ನೇರಳೆ ಮಾರ್ಗ ಮೆಟ್ರೋ ಸೇವೆಯಲ್ಲಿ 2 ಗಂಟೆ ವ್ಯತ್ಯಯ ಆಗಲಿದೆ ಅಂತ ನಮ್ಮ ಮೆಟ್ರೋ ಮಾಹಿತಿ ನೀಡಿದೆ. ಬೆಳಿಗ್ಗೆ 7ರಿಂದ 9ರವರೆಗೆ ಭಾಗಶಃ ಮೆಟ್ರೋ ಸಂಚಾರ ಸ್ಥಗಿತ ಆಗಲಿದೆ. ಮೆಜೆಸ್ಟಿಕ್ನಿಂದ ಸೆಂಟರ್ ಕಾಲೇಜು ಮೈದಾನ ನಿರ್ವಹಣಾ ಕಾಮಗಾರಿ ನಡೆಯಲಿದ್ದು, ಹೊಸಹಳ್ಳಿಯಿಂದ ಕಬ್ಬನ್ ಪಾರ್ಕ್ ನಡುವೆ ರೈಲು ಸಂಚಾರ ಬಂದ್ ಆಗಲಿದೆ. ಬಿಎಂಆರ್ಸಿಎಲ್ ವತಿಯಿಂದ ಅಗತ್ಯ ನಿರ್ವಹಣಾ ಕಾರ್ಯ ನಡೆಯಲಿದ್ದು, ಬೆಳಿಗ್ಗೆ 9 ಗಂಟೆ ನಂತರ ಸಂಪೂರ್ಣ ನೇರಳೆ ಮಾರ್ಗ ಸೇವೆ ಪುನರಾರಂಭ ಆಗಲಿದೆ.